ಈ ಐತಿಹಾಸಿಕವೂ ಅಭೂತಪೂರ್ವವೂ ಆದ ಸರ್ವಧರ್ಮ ಸಮ್ಮೇಳನವು ನಡೆಯಲಿದ್ದುದು ಚಿಕಾಗೋದ ಮಿಚಿಗನ್ ಅವೆನ್ಯೂನಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿದ್ದ ಆರ್ಟ್ ಇನ್ಸ್ಟಿಟ್ಯೂಟ್ ಎಂಬ ಭವ್ಯ ಕಟ್ಟಡದಲ್ಲಿ. ಇಲ್ಲಿ 17 ದಿನಗಳ ಕಾಲ ನಡೆದ ವೈಭವಪೂರ್ಣ ಸಮ್ಮೇಳನದಲ್ಲಿ ಮಾನವತೆಯ ಭಾರೀ ಸಮೂಹ ಪಾಲ್ಗೊಂಡಿತ್ತು. ಇದರಲ್ಲಿ ವಿಶ್ವದ ಅತ್ಯಂತ ವಿಖ್ಯಾತ ವ್ಯಕ್ತಿಗಳು ಸೇರಿದ್ದರು. ಸಭಿಕರ ಪೈಕಿ ಎಲ್ಲ ರಂಗಗಳಿಗೂ ಸೇರಿದ ಪ್ರಮುಖರಿದ್ದರು. ಸುಪ್ರಸಿದ್ಧರಾದ ಅನೇಕ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರು ಪ್ರತಿದಿನವೂ ಸಮ್ಮೇಳನದಲ್ಲಿ ಹಾಜರಿರುತ್ತಿದ್ದರು. ಪ್ರತಿನಿಧಿಗಳಲ್ಲಿ ಕೆಲವರು ವಿಭಿನ್ನ ಕ್ರೈಸ್ತ ಪಂಗಡಗಳಿಗೆ ಸೇರಿದ ಉನ್ನತ ಧರ್ಮಾಧಿಕಾರಿಗಳು. ಸಮ್ಮೇಳನದ ಮುಖ್ಯ ಸಭೆ ನಡೆಯುತ್ತಿದ್ದುದು ಈ ಕಟ್ಟಡದ ಹಾಲ್ ಆಫ್ ಕೊಲಂಬಸ್ ಎಂಬ ಸಭಾಭವನದಲ್ಲಿ. ಇದರಲ್ಲಿ ಸುಮಾರು 4,000 ಜನರು ಕುಳಿತುಕೊಳ್ಳಲು ಅವಕಾಶವಿತ್ತು. ಆದ್ರೆ ಬರುತ್ತಾ ಜನಸಂದಣಿ ಹೆಚ್ಚಾಗುತ್ತಾ ಬಂದು 4ನೆಯ ದಿನ ಭವನದ ಪಕ್ಕದ ಹಾಲ್ ಆಫ್ ವಾಷಿಂಗ್ಟನ್ ಎಂಬ ಮತ್ತೊಂದು ಭವನದಲ್ಲೂ ಜನ ತುಂಬಿದ್ದರು. ಅವರಿಗಾಗಿ ಅಂದು ಇಡೀ ಕಾರ್ಯಕ್ರಮವನ್ನು ಪುನರಾವರ್ತನೆ ಮಾಡಲಾಯಿತು. ಆದರೆ 5ನೆಯ ದಿನದಂದು ಸರ್ವಧರ್ಮ ಸಮ್ಮೇಳನದ ವೈಜ್ಞಾನಿಕ ವಿಭಾಗದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾದವು. ಈ ವೈಜ್ಞಾನಿಕ ವಿಭಾಗದಲ್ಲಿ ವಿವಿಧ ಧರ್ಮಗಳ ಉಗಮ, ಅವುಗಳ ಪ್ರಮಾಣ ಗ್ರಂಥಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸ್ತ್ರೀಯವಾದ ಅಧ್ಯಯನ ಚರ್ಚೆಗಳು ನಡೆಯುತ್ತಿದ್ದುವು. ಈ ಕಾರ್ಯಕ್ರಮಗಳು ಹಾಲ್ ಆಫ್ ವಾಷಿಂಗ್ಟನ್ ನಲ್ಲಿ ನಡೆಯುತ್ತಿದ್ದು, ಸಭಿಕರು 2 ಸಭಾಭವನಗಳಲ್ಲಿ ಹಂಚಿ ಹೋಗುತ್ತಿದ್ದರು. ವೈಜ್ಞಾನಿಕ ವಿಭಾಗದ ಸಭೆಗಳನ್ನು ಉದ್ದೇಶಿಸಿ ಸ್ವಾಮೀಜಿ ಅನೇಕ ಉಪನ್ಯಾಸಗಳನ್ನು ನೀಡುವುದನ್ನು ಮುಂದೆ ನೋಡಲಿದ್ದೇವೆ. ಸ್ಫೋಟಿಸಿದ ಜ್ವಾಲಾಮುಖಿ. 1893 ಸೆಪ್ಟೆಂಬರ್ 11ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸರ್ವಧರ್ಮ ಸಮ್ಮೇಳನವು ಪ್ರಾರಂಭವಾಯಿತು. ಆ ಭವ್ಯವಾದ ಸಭಾಂಗಣವು ಅದಕ್ಕೆ ಮುಂಚಿತವಾಗಿ ಬಹಳ ಹೊತ್ತಿನಿಂದಲೇ ಕಿಕ್ಕಿರಿದು ತುಂಬಿತ್ತು. ಪ್ರಾರಂಭವನ್ನು ಸೂಚಿಸಲು ನವಸ್ವಾತಂತ್ರ್ಯ ಗಂಟೆ 10 ಸಲ ಬಾರಿಸಿತು. ಸಮಸ್ತ ಮಾನವ ಜನಾಂಗದ ಮತ ಧರ್ಮಗಳ ಪ್ರತಿನಿಧಿಗಳು ಮೆರವಣಿಗೆಯಲ್ಲಿ ಬಂದು ವೇದಿಕೆಯ ಮೇಲೆ ಆಸೀನರಾದರು. ವೇದಿಕೆಯ ನಡುಭಾಗದಲ್ಲಿ ಅಮೆರಿಕದ ರೋಮನ್ ಕ್ಯಾಥೋಲಿಕರ ಅತ್ಯುನ್ನತ ಧರ್ಮಗುರುಗಳಾದ ಕಾರ್ಡಿನಲ್ ಗಿಬ್ಬನ್ಸ್ ಕುಳಿತಿದ್ದರು. ಅವರ ಎರಡೂ ಪಕ್ಕಗಳಲ್ಲಿ ವಿವಿಧ ವೇಷಭೂಷಣಧಾರಿಗಳಾದ ಪ್ರತಿನಿಧಿಗಳು ಕುಳಿತಿದ್ದರು. ಇವರೆಲ್ಲರ ನಡುವೆ ದಿವ್ಯವಾದ ಕಿತ್ತಳೆ ಬಣ್ಣದ ನಿಲುವಂಗಿಯನ್ನು, ಪೀತವರ್ಣದ ಭರ್ಜರಿ ಪೇಟವನ್ನು ಧರಿಸಿದ್ದ ಸ್ವಾಮೀಜಿ ಭಾವಭರಿತರಾಗಿ ರಾಜ ಗಾಂಭೀರ್ಯದಿಂದ ಕುಳಿತಿದ್ದರು. ತಮ್ಮ ವಿಶಿಷ್ಟ ಉಡುಪಿನಿಂದಲೂ ಭವ್ಯ ವ್ಯಕ್ತಿತ್ವದಿಂದಲೂ ಸಮಸ್ತ ಸಭಿಕರ ಗಮನ ಸೆಳೆದಿದ್ದರು. ಸಾಂಪ್ರದಾಯಿಕ ಪ್ರಾರ್ಥನೆಯೊಂದಿಗೆ ಸಮ್ಮೇಳನವು ಪ್ರಾರಂಭವಾಯಿತು. ಮೊದಲ ದಿನವು ಸಮ್ಮೇಳನದ ಸಂಘಟಕರಿಂದ ಸ್ವಾಗತ ಭಾಷಣಗಳಿಗೆ ಹಾಗೂ ಪ್ರತಿನಿಧಿಗಳ ಪ್ರತಿಕ್ರಿಯೆಗಳಿಗೆ ಮೀಸಲಾಗಿತ್ತು. ಮೊದಲಿಗೆ ಸ್ವಾಗತ ಸಮಿತಿಯ 7 ಜನ ಅಧಿಕಾರಿಗಳು ತಮ್ಮ ಉಜ್ವಲ ವಾಗ್ವೈಖರಿಯನ್ನು ಮೆರೆಸುತ್ತಾ ಸುದೀರ್ಘ ಭಾಷಣಗಳನ್ನು ಮಾಡಿದರು. ಬಳಿಕ ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಅದಕ್ಕೆ ಉತ್ತರ ಕೊಡುತ್ತಾ ಮಾತನಾಡಿದರು. ಬೆಳಗಿನ ಅಧಿವೇಶನದಲ್ಲಿ 8 ಜನ ಚುಟುಕಾದ ಭಾಷೆಗಳನ್ನು ಮಾಡಿದರು. ಇವರಲ್ಲಿ ಅನೇಕರಿಗೆ ಸಭಾಸದರಿಂದ ಅತ್ಯಂತ ಉತ್ತೇಜನಕಾರಿಯಾದ ಪ್ರತಿಕ್ರಿಯೆ ಸಿಕ್ಕಿತು. ಬ್ರಾಹ್ಮ ಸಮಾಜದ ಪ್ರತಿನಿಧಿ ಪ್ರತಾಪ್ ಚಂದ ಮುಜುಮ್ದಾರ್ ಬ್ರಾಹ್ಮ ಸಮಾಜವನ್ನು ಒಂದು ಸ್ವತಂತ್ರ ಮತವೆಂದು ಪರಿಗಣಿಸಿ ವಿಶೇಷ ಪ್ರಾತಿನಿಧ್ಯ ನೀಡಲಾಗಿತ್ತು. ಹಾಗೂ ಶ್ರೀಲಂಕಾದ ಬೌದ್ಧರ ಪ್ರತಿನಿಧಿ ಧರ್ಮಪಾಲ ಇವರಿಗೂ ಸಭಿಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತು. ವೇದಿಕೆಯ ಮೇಲೆ ಕುಳಿತಿದ್ದ ಸ್ವಾಮೀಜಿ ಆಗು ಹೋಗುಗಳನ್ನೆಲ್ಲ ಮೌನವಾಗಿ ವೀಕ್ಷಿಸುತ್ತಿದ್ದರು. ನಿಜಕ್ಕೂ ಆ ಭವ್ಯ ಸಭಾಂಗಣದ ಕುರ್ಚಿಗಳಲ್ಲೂ ಎತ್ತರದ ಗ್ಯಾಲರಿಗಳಲ್ಲೂ ಕಿಕ್ಕಿರಿದು ತುಂಬಿದ್ದ ಜನಸಾಗರವನ್ನು ನೋಡಿದರೆ ಅದರ ಮುಂದೆ ನಿಂತು ಮಾತನಾಡಲು ಎಂತಹ ನುರಿತ ಭಾಷಣಕಾರನಿಗೂ ಒಂದು ಕ್ಷಣ ದಿಗಿಲಾಗದಿರದು. ಅಂತಹ ಮಹಾಬುದ್ಧಿಮತ್ತೆಯ ತೀಕ್ಷ್ಣ ವಿಮರ್ಶಕರಾದ ಸಹಸ್ರಾರು ಸಭಿಕರ ಮುಂದೆ ನಿಂತು ಸುಸಂಬದ್ಧವಾಗಿ ವಿಚಾರಗಳನ್ನು ಮಂಡಿಸಲು ಬಲವಾದ ಆತ್ಮವಿಶ್ವಾಸ, ಆತ್ಮಶಕ್ತಿಗಳಿರಬೇಕಾಗುತ್ತದೆ. ಆ ಭವ್ಯ ವೇದಿಕೆಯ ಮೇಲೆ ಕುಳಿತ ಸ್ವಾಮೀಜಿ ಅಸಂಖ್ಯಾತ ಸಭಿಕರ ಕುತೂಹಲಭರಿತ ಕಣ್ಣುಗಳು ವೇದಿಕೆಯ ಮೇಲೆ ನಿಂತು ಮಾತನಾಡುತ್ತಿರುವ ಪ್ರತಿನಿಧಿಗಳನ್ನೇ ದಿಟ್ಟಿಸಿ ನೋಡುತ್ತಾ ಅವರಾಡುವ ಮಾತುಗಳಿಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವ ಪರಿಯನ್ನು ಗಮನಿಸಿದರು. ಆ ವಿಶ್ವ ವೇದಿಕೆಯ ಮೇಲೆ ಅಕ್ಕಪಕ್ಕದಲ್ಲಿ ಅಧಿಕಾರಯುತವಾದ ಗಂಭೀರ ಮುಖಮುದ್ರೆ ಧರಿಸಿ ಕುಳಿತಿದ್ದ ಕ್ರೈಸ್ತ ಧರ್ಮಾಧಿಕಾರಿಗಳ ವೈಭವವನ್ನು ಕಂಡರು. ಈ ಹಿಂದೆ ಸ್ವಾಮೀಜಿ
ಇಂತಹ ಬೃಹತ್ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡುವುದಿರಲಿ ಕಣ್ಣಿನಿಂದ ಕಂಡು ಇರಲಿಲ್ಲ. ಈ ವೈಭವ, ಈ ಆಡಂಬರಗಳೆಲ್ಲ ಅವರಿಗೆ ತೀರಾ ಹೊಸದು. ಇಂತಹ ದಿವ್ಯಾದ್ಭುತ ಕಾರ್ಯಕ್ರಮದಲ್ಲಿ ತಮ್ಮಂತಹ ಒಬ್ಬ ಬಡ ಸನ್ಯಾಸಿಗೇನು ಕೆಲಸ? ಇಂತಹ ಅತ್ಯುನ್ನತ ಮಟ್ಟದ ಭಾಷಣಕಾರರಿಗೆ ಸರಿಸಮನಾದದ್ದು ತಮ್ಮಲ್ಲೇನಿದೆ ಎಂದು ಸ್ವಾಮೀಜಿ ಅಚ್ಚರಿಂದ ಆಲೋಚಿಸಿದರು. ಇಂತಹ ಸಭಿಕರನ್ನುದ್ದೇಶಿಸಿ ತಾವೇನು ಮಾತಾಡಲು ಸಾಧ್ಯ, ಏನು ಮಾತಾಡಿದರೆ ತಾನೇ ಏನಾದೀತು ಎಂದು ಅವರ ಎದೆ ಅಳುಕಿತು. ಆದರೆ ಅವರಿಂದಲೇ ಅದ್ಭುತವೊಂದು ನಡೆಯಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸ್ವತಃ ಸ್ವಾಮೀಜಿಗೂ ಅದರ ಪರಿವೇ ಇಲ್ಲ. ಆದರೆ ಸಮಸ್ತ ಸಭಿಕರು ಆ ಭವ್ಯ ವೇದಿಕೆಯ ಮೇಲೆ ಬಗೆಯ ಬಗೆಯ ಪೋಷಾಕಗಳನ್ನು ಧರಿಸಿ ಕುಳಿತ ಪ್ರತಿನಿಧಿಗಳ ಪೈಕಿ ದಿವ್ಯ ತೇಜಸ್ಸಿನಿಂದ ಕೂಡಿದ ಸ್ವಾಮಿ ವಿವೇಕಾನಂದರನ್ನೇ ವಿಶೇಷ ಆಸಕ್ತಿಯಿಂದ ನೋಡುತ್ತಿದ್ದರು. ಈ ಅಪರಿಚಿತ ವ್ಯಕ್ತಿ ಯಾರಿರಬಹುದು, ಈತ ಏನು ಮಾತನಾಡಬಹುದು ಎಂದು ಕುತೂಹಲ ತಾಳಿದ್ದರು. ಸ್ವಾಮೀಜಿ ಮಾತ್ರ ಇತರ ಭಾಷಣಕಾರರ ವಾಗ್ವೈಖರಿಯನ್ನು ಕೇಳಿ ಬೆರಗಾಗಿ ಕುಳಿತಿದ್ದರು. ಎಲ್ಲರೂ ತಮ್ಮ ಭಾಷಣಗಳನ್ನು ಬರೆದುಕೊಂಡು ಸಭೆಯನ್ನೆದುರಿಸಲು ಸಿದ್ಧರಾಗಿ ಬಂದಿದ್ದರು. ಆದರೆ ಸ್ವಾಮೀಜಿ ಭಾಷಣವನ್ನು ಸಿದ್ಧಪಡಿಸಿಕೊಂಡಿರಲೂ ಇಲ್ಲ, ಏನು ಮಾತನಾಡಬೇಕೆಂದು ಆಲೋಚಿಸಲೂ ಇರಲ್ಲ. ತಮ್ಮ ಮೂರ್ಖತನಕ್ಕಾಗಿ ಸ್ವಾಮೀಜಿ ತಮ್ಮನ್ನೇ ಹಡಿದುಕೊಂಡರು. ಕಡೆಗೊಮ್ಮೆ ಅವರ ಸರದಿ ಬಂದಿತು. ಸಭಾಧ್ಯಕ್ಷರಾದ ಚಾರ್ಲ್ಸ್ ಬಾನಿಯವರು ಭಾಷಣ ಮಾಡಲು ಸ್ವಾಮೀಜಿಯನ್ನು ಆಹ್ವಾನಿಸಿದರು. ಆದರೆ ಸ್ವಾಮೀಜಿ ಈಗಲೇ ಬೇಡ, ಆಮೇಲೆ ಮಾತಾಡ್ತೇನೆ ಎಂದರು. ಮತ್ತೊಬ್ಬರು ಮಾತನಾಡಿದ ಮೇಲೆ ಈಗ ಮಾತನಾಡಿ ಎಂದು ಅಧ್ಯಕ್ಷರು ಹೇಳಿದಾಗ ಮತ್ತೆ ಸ್ವಾಮೀಜಿ ಆಮೇಲೆ ಮಾತಾಡ್ತೇನೆ ಎಂದರು. ಇದು ಹೀಗೆ 3-4 ಸಲ ನಡೆದಾಗ ಅಧ್ಯಕ್ಷರು ಇವರೇನು ಉಪನ್ಯಾಸ ಮಾಡುವುದೇ ಇಲ್ಲವೋ ಹೇಗೆ ಎಂದು ಅಚ್ಚರಿಗೊಂಡರು. ಕಡೆಗೊಮ್ಮೆ ಅವರೀಗ ಮಾತನಾಡಲೇಬೇಕೆಂದು ಅಧ್ಯಕ್ಷರು ಹೇಳಿದರು. ಸ್ವಾಮೀಜಿಯ ಪಕ್ಕದಲ್ಲಿ ಕುಳಿತಿದ್ದ ಬಾನೆಟ್ ಮಾರಿ ಎಂಬ ಫ್ರೆಂಚ್ ಪಾದ್ರಿಗಳು ಅವರನ್ನು ಪ್ರೋತ್ಸಾಹಿಸಿ ಧೈರ್ಯ ತುಂಬಿದರು. ಈಗ ಸ್ವಾಮೀಜಿ ಎದ್ದು ನಿಂತರು. ಅವರ ಮುಖಮಂಡಲ ಅಗ್ನಿ ಜ್ವಾಲೆಯಂತೆ ಬೆಳಗಿತು. ಅವರ ವಿಶಾಲವಾದ ಕಣ್ಗಳಲ್ಲಿ ಮಿಂಚಿನ ಹೊಳಪು ಕಂಡಿತು. ಕ್ಷಣಾರ್ಧದಲ್ಲಿ ಸಮಸ್ತ ಜನಸ್ತೋಮವನ್ನು ಒಮ್ಮೆ ವೀಕ್ಷಿಸಿದರು. ವರ್ಷಾಂತರಗಳಿಂದ ಅವರಲ್ಲಿ ಒತ್ತಿ ಹಿಡಿಯಲ್ಪಟ್ಟಿದ್ದ ಪ್ರಚಂಡ ಶಕ್ತಿಯ ಜ್ವಾಲಾಮುಖಿ ಸ್ಫೋಟಿಸಿತು. 4,000ಕ್ಕೂ ಮಿಗಿಲಾಗಿ ಪ್ರೇಕ್ಷಕರು ಉಸಿರಾಡುವುದನ್ನು ಮರೆತು ಅವರನ್ನೇ ದಿಟ್ಟಿಸಿದರು. ಆ ಬೃಹತ್ ಸಭಾಂಗಣದಲ್ಲಿ ಒಂದು ಸೂಜಿ ಬಿದ್ದರೂ ಕೇಳುವಂತಹ ನೀರವತೆ ನೆಲೆಸಿತು. ಈಗ ಸ್ವಾಮೀಜಿ ವಾಗ್ದೇವಿಯನ್ನು ಸ್ಮರಿಸಿ ತಮ್ಮ ಮೇಘನಾದ ಸದೃಶ ವಾಣಿಯಲ್ಲಿ ಅಮೆರಿಕಾದ ಸೋದರ ಸೋದರಿಯರೇ ಎಂದು ಸಭಿಕರನ್ನು ಸಂಬೋಧಿಸಿದರು. ಸಮನ್ವಯ ಸಂದೇಶ. ಏನದ್ಭುತ! ಅಮೆರಿಕಾದ ಸೋದರ ಸೋದರಿಯರೇ ಹೀಗೆಂದ ಸ್ವಾಮೀಜಿ ಇನ್ನೊಂದು ಶಬ್ದವನ್ನು ಉಚ್ಚರಿಸಿರಲಿಲ್ಲ. ಆಗಲೇ ಸಮಸ್ತ ಸಭಿಕರಲ್ಲಿ ಒಂದು ನವಸ್ಫೂರ್ತಿ ಸಂಚಾರವಾದಂತಾಯಿತು. ಆವೇಶಭರಿತರಾಗಿ ಕರತಾಡನ ಮಾಡುತ್ತಾ ಸಹಸ್ರಾರು ಜನ ಎದ್ದು ನಿಂತು ಬಿಟ್ಟರು. ಪ್ರತಿಯೊಬ್ಬರು ಉಚ್ಚ ಕಂಠದಿಂದ ಜಯಘೋಷ ಮಾಡುತ್ತಾ ಕರವಸ್ತ್ರಗಳನ್ನು, ಹ್ಯಾಟ್ಗಳನ್ನು ಬೀಸುತ್ತಿದ್ದರು. ಇದನ್ನು ಕಂಡ ಸ್ವಾಮೀಜಿ ದಂಗಾಗಿ ನಿಂತರು. ತಮ್ಮ ಮಾತನ್ನು ಮುಂದುವರಿಸಲು ನೋಡಿದರು. ಆದರೆ ಅವರ ದನಿ ಅವರಿಗೆ ಕೇಳುವಂತಿರಲಿಲ್ಲ. ಜನಸ್ತೋಮದ ಹುಚ್ಚು ಉತ್ಸಾಹ ಅವರನ್ನು ಕೊಚ್ಚಿಕೊಂಡು ಹೋಗುವಂತಿತ್ತು. ಅಧ್ಯಕ್ಷರಾದ ಚಾರ್ಲ್ಸ್ ಬಾನಿ ಎದ್ದು ನಿಂತು ತಮ್ಮ ಕೈಯನ್ನೆತ್ತಿ ಸಭಿಕರನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿದರು. ಆದರೆ ಕಡೆಯ ಪಕ್ಷ 2 ನಿಮಿಷ ಈ ಕರತಾಡನ ಜಯಕಾರಗಳೆಲ್ಲ ಮುಂದುವರಿದವು. ಅಂತೂ ಸಭೆ ಮತ್ತೆ ಶಾಂತವಾದ ಮೇಲೆ ಸ್ವಾಮೀಜಿ ತಮ್ಮ ಧೀರ ಗಂಭೀರ ಸಂಗೀತಮಯ ದನಿಯಲ್ಲಿ ಮಾತನ್ನು ಪ್ರಾರಂಭಿಸಿದರು. ನೀವು ನಮಗೆ ನೀಡಿದ ಉತ್ಸಾಹಯುತ ಆದರದ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಹೊರಟಾಗ ಅನಿರ್ವಚನೀಯ ಆನಂದವೊಂದು ನನ್ನ ಹೃದಯವನ್ನು ತುಂಬುತ್ತದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಬೌದ್ಧ ಧರ್ಮ ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂತಹ ಸಕಲ ಧರ್ಮಗಳ ಮಾತೆಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯಾನುಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಲ್ಲದೆ ಇಲ್ಲಿ ಕಂಡು ಬರುತ್ತಿರುವ ಸಹಿಷ್ಣುತಾ ಭಾವವನ್ನು ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದು ಪ್ರಸಾರ ಮಾಡುತ್ತಾರೆ
ಎಂದು ಸಾರಿದ ಈ ವೇದಿಕೆಯ ಮೇಲಿನ ಕೆಲವು ಭಾಷಣಕಾರರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಜಗತ್ತಿಗೆ ಸಹಿಷ್ಣುತೆಯನ್ನು, ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನೆಂಬ ಹೆಮ್ಮೆ ನನ್ನದು. ನಾನು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೇ ಅಲ್ಲದೆ ಸಕಲ ಧರ್ಮಗಳು ಸತ್ಯವೆಂದು ನಂಬುತ್ತೇವೆ. ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್ ಅಂದ್ರೆ ಹೊರಗಿಡುವುದು, ಬಹಿಷ್ಕಾರ ಹಾಕುವುದು ಎಂಬ ಪದವನ್ನು ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದ ಹೆಮ್ಮೆ ನನ್ನದು. ಸಭಿಕರ ಕರತಾಡನ. ಪ್ರಪಂಚದ ಎಲ್ಲಾ ಧರ್ಮಗಳ, ಎಲ್ಲಾ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನ್ನಿತ್ತ ರಾಷ್ಟ್ರಕ್ಕೆ ಸೇರಿದವನೆಂಬ ಹೆಮ್ಮೆ ನನ್ನದು. ರೋಮನ್ನರ ದಬ್ಬಾಳಿಕೆಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನುಚ್ಚು ನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಇಸ್ರೇಲಿಯರ ಒಂದು ಗುಂಪನ್ನು ನಮ್ಮ ಮಡಿಲಲ್ಲಿಟ್ಟುಕೊಂಡು ಆಶ್ರಯ ನೀಡಿದ್ದೇವೆ ಎಂದು ಹೇಳಲು ನನಗೆ ಹೆಮ್ಮೆ. ಘನ ಜರತುಷ್ಟ್ರ ಜನಾಂಗದ ಅವಶೇಷಕ್ಕೆ ಆಶ್ರಯವಿತ್ತ ಹಾಗೂ ಅವರನ್ನು ಈಗಲೂ ಪೋಷಿಸುತ್ತಿರುವ ಧರ್ಮಕ್ಕೆ ಸೇರಿದವನೆಂಬ ಹೆಮ್ಮೆ ನನ್ನದು. ಸೋದರರೇ, ನಾನು ಬಾಲ್ಯಾರಭ್ಯದಿಂದ ಪಠಿಸುತ್ತಿದ್ದ ಮತ್ತು ಈಗಲೂ ಲಕ್ಷಾಂತರ ಹಿಂದೂಗಳು ಪಠಿಸುವ ಶ್ಲೋಕವೊಂದರಿಂದ ಕೆಲ ಸಾಲುಗಳನ್ನು ನಿಮಗೆ ಉದ್ಧರಿಸಿ ಹೇಳುತ್ತೇನೆ. ತ್ರೈಸಾಂಖ್ಯಾಂ ಯೋಗಃ ಪಶುಪತಿ ಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮಿದ ಮದಃ ಪಥ್ಯಮಿತಿ ಚ ರುಚಿನಾಂ ವೈಚಿತ್ರ್ಯಾತ್ ರುಜುಕುಟಿಲ ನಾನಾ ಪತಜುಷಾಂ ನೃಣಮೇಕೋ ಗಮ್ಯಃ ತ್ವಮಸಿ ಪಯಸಾಂ ಅರ್ಣವ ಇವ. ಎಂದರೆ, ಹೇ ಭಗವಂತ, ಭಿನ್ನ ಭಿನ್ನ ಸ್ಥಾನಗಳಿಂದುದಿಸಿದ ನದಿಗಳೆಲ್ಲವೂ ಹರಿಯುತ್ತಾ ಹೋಗಿ ಕೊನೆಗೆ ಸಾಗರದೊಳಗೊಂದಾಗುವಂತೆ ಮಾನವರು ತಮ್ಮ ತಮ್ಮ ವಿಭಿನ್ನ ಅಭಿರುಚಿಗಳಿಂದಾಗಿ ಅನುಸರಿಸುವ ಅಂಕು ಡೊಂಕಿನ ಬೇರೆ ಬೇರೆ ದಾರಿಗಳೆಲ್ಲವೂ ಕೊನೆಗೆ ನಿನ್ನನ್ನೇ ಬಂದು ಸೇರುತ್ತವೆ. ಜಗತ್ತಿನಲ್ಲಿ ಇಲ್ಲಿಯವರೆಗೆ ನಡೆಯಲ್ಪಟ್ಟಿರುವ ಮಹಾದ್ಭುತ ಸಮ್ಮೇಳನಗಳಲ್ಲೊಂದಾದ ಇಂದಿನ ಈ ಸಭೆಯು ಭಗವದ್ಗೀತೆಯು ಬೋಧಿಸುವ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಅದನ್ನೇ ಸಾರುತ್ತದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ಯಾರು ನನ್ನಲ್ಲಿಗೆ ಯಾವ ಯಾವ ಮಾರ್ಗದಿಂದ ಬರುತ್ತಾರೋ ಅವರವರನ್ನು ನಾನು ಅದೇ ಮಾರ್ಗದಿಂದ ತಲುಪುತ್ತೇನೆ. ಮಾನವರು ಅನುಸರಿಸುವ ಮಾರ್ಗಗಳೆಲ್ಲ ಕೊನೆಯಲ್ಲಿ ನನ್ನನ್ನೇ ಬಂದು ಸೇರುತ್ತವೆ. ಗುಂಪುಗಾರಿಕೆ, ಅತಿಯಾದ ಸ್ವಮತಾಭಿಮಾನದ ಹಾಗೂ ಅದರ ಘೋರ ಪರಿಣಾಮವಾದ ಧರ್ಮಾಂಧತೆಗಳು ಬಹುಕಾಲದಿಂದ ಈ ಸುಂದರ ಪೃಥ್ವಿಯನ್ನು ಆಕ್ರಮಿಸಿಕೊಂಡಿವೆ. ಅವು ಭೂಮಿಯನ್ನು ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋಯಿಸಿವೆ, ನಾಗರಿಕತೆಗಳನ್ನು ನಾಶ ಮಾಡಿವೆ, ದೇಶ ದೇಶಗಳನ್ನೇ ನಿರಾಶೆಯ ಕೂಪಕ್ಕೆ ತಳ್ಳಿವೆ. ಆ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವನ ಸಮಾಜವು ಈಗಿರುವುದಕ್ಕಿಂತಲೂ ಎಷ್ಟೋ ಹೆಚ್ಚು ಮುಂದುವರಿಯುತ್ತಿತ್ತು. ಆದರೆ ಈಗ ಆ ರಾಕ್ಷಸತನದ ಕಾಲ, ಅಂತ್ಯಕಾಲ ಸಮೀಪಿಸಿದೆ. ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥಕವಾಗಿ ಇಂದು ಬೆಳಗ್ಗೆ ಮೊಳಗಿದ ಘಂಟಾನಾದವು ಎಲ್ಲಾ ಮತಾಂಧತೆಗೆ ಮೃತ್ಯುಘಾತವನ್ನೀಯುವುದೆಂದು ಆಶಿಸುತ್ತೇನೆ. ಕರತಾಡನ. ಮತ್ತು ಅದು ಖಡ್ಗ ಲೇಖನಿಗಳ ಮೂಲಕ ಸಂಭವಿಸುವ ಹಿಂಸಾದ್ವೇಷಗಳಿಗೆ ಹಾಗೂ ಒಂದೇ ಗುರಿಯೆಡೆಗೆ ಸಾಗುತ್ತಿರುವ ಪಥಿಕರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಘಾತವನ್ನೀಯುವುದೆಂದು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ. ಹೀಗೆ ಸ್ವಾಮೀಜಿ ತಮ್ಮ ಉಪನ್ಯಾಸವನ್ನು ಮುಗಿಸಿ ಕುಳಿತುಕೊಳ್ಳುತ್ತಿದ್ದಂತೆ ಮತ್ತೊಮ್ಮೆ ಹರ್ಷೋದ್ಗಾರ, ಕರತಾಡನಗಳು ಸಿಡಿಲಿನಂತೆ ಮೊಳಗಿದವು. ಕೆಲವೇ ಮಾತುಗಳಲ್ಲಿ ಸ್ವಾಮೀಜಿ ತಮ್ಮ ಭಾವನೆಗಳನ್ನೆಲ್ಲ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದರು. ಅವರ ಈ ಪುಟ್ಟ ಭಾಷಣ ಅತ್ಯಂತ ಪರಿಣಾಮಕಾರಿಯಾಗಿತ್ತು. ಅವರ ಮಾತುಗಳು ಮರುಭೂಮಿಯ ಪ್ರಯಾಣಿಕನಿಗೆ ಎದುರಾದ ಸರೋವರದ ತಿಳಿ ನೀರಿನಂತೆ ಜನರಿಗೆ ತಂಪನ್ನೆರೆದು ಹೊಸ ಭರವಸೆಯನ್ನು ಮೂಡಿಸಿದ್ದುವು. ಸರ್ವಧರ್ಮ ಸಮ್ಮೇಳನದ ನಿಜವಾದ ಉದ್ದೇಶವನ್ನು ಸ್ವಾಮೀಜಿ ಪ್ರತಿಯೊಬ್ಬರಿಗೂ ಮನಮುಟ್ಟಿಸಿದ್ದರು. ಸರ್ವಧರ್ಮ ಸ್ಥಾಪಕಾಚಾರ್ಯರು, ಸರ್ವಧರ್ಮ ಸ್ವರೂಪಿಗಳೂ ಆದ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯಾಗ್ರಣಿಯಾದ ಸ್ವಾಮಿ ವಿವೇಕಾನಂದರು ತಮ್ಮ ಗುರುದೇವನ ಸಂದೇಶವನ್ನು ಈ ವಿಶ್ವ ವೇದಿಕೆಯ ಮೇಲೆ ಅತಿ ಯಶಸ್ವಿಯಾಗಿ ಸಾರಿದ್ದರು.
ಎಷ್ಟು ಮತವೋ ಅಷ್ಟು ಪಥ ಎಂಬ ಸತ್ಯವನ್ನು ದೀರ್ಘ ಸಾಧನೆಯ ಮೂಲಕ ಸಾಕ್ಷಾತ್ಕರಿಸಿಕೊಂಡ ಆ ದಕ್ಷಿಣೇಶ್ವರದ ದೇವ ಮಾನವನ ಪದತಲದಲ್ಲಿ ಕುಳಿತು ಕಲಿತ ಪಾಠವನ್ನು ಸ್ವಾಮೀಜಿ ತಪ್ಪಿಲ್ಲದೆ ಒಪ್ಪಿಸಿದರು. ಆದರೆ ಸ್ವಾಮೀಜಿಯ ಭಾಷಣಕ್ಕೆ ವ್ಯಕ್ತವಾದ ಮೆಚ್ಚುಗೆಗಿಂತ ಹೆಚ್ಚಾಗಿ ಅವರು ಸಭಿಕರನ್ನು ಅಮೆರಿಕದ ಸೋದರ ಸೋದರಿಯರೇ ಎಂದು ಸಂಬೋಧಿಸಿದಾಗ ಅದಕ್ಕೆ ತೋರಿದ ಪ್ರತಿಕ್ರಿಯೆ ಅತ್ಯದ್ಭುತವಾದದ್ದು. ಯಾವ ಆಡಂಬರವೂ ನಾಟಕೀಯತೆಯೂ ಇಲ್ಲದ ಈ 3 ಸರಳ ಶಬ್ದಗಳಿಗೆ ಪ್ರತಿಕ್ರಿಯೆಯಾಗಿ ಸಭೆಯೇ ಹುಚ್ಚೆದ್ದು ಹರ್ಷೋದ್ಗಾರ ಮಾಡಿತಲ್ಲ, ಅದು ಪೂರ್ಣ 2 ನಿಮಿಷಗಳ ಕಾಲ. ಇದಕ್ಕೆ ಕಾರಣವೇನಿದ್ದಿರಬಹುದು? ಬಹುಶಃ ಹೀಗೆ ಪ್ರತಿಕ್ರಿಯಿಸಿದ್ದ ಈ ಜನಗಳಿಗೆ ಕಾರಣವೇನೆಂದು ಗೊತ್ತಿದ್ದಿರಲಾರದು. ಈ ಸಭೆಯಲ್ಲಿ ಹಾಜರಿದ್ದ ಹಾಗೂ ಮುಂದೆ ಲಾಸ್ ಏಂಜಲೀಸ್ನಲ್ಲಿ ಸ್ವಾಮೀಜಿ ಆತಿಥೇಯಳಾದ ಶ್ರೀಮತಿ ಎಸ್.ಕೆ. ಬ್ಲಾಜೆಟ್ ಎಂಬುವಳು ಹೇಳುತ್ತಾಳೆ, ಯಾವಾಗ ಈ ನವಯುವಕ ಎದ್ದು ನಿಂತು ಅಮೆರಿಕದ ಸೋದರ ಸೋದರಿಯರೇ ಎಂದು ಸಂಬೋಧಿಸಿದನೋ ಆಗ ಸಭೆಯಲ್ಲಿದ್ದ 7,000 ಜನ ತಮ್ಮ ಗರಿವಿಲ್ಲದೆ ಯಾವುದಕ್ಕೂ ಗೌರವ ಸೂಚಿಸುವಂತೆ ಎದ್ದು ನಿಂತು ಬಿಟ್ರು. ತಾವು ಯಾವುದಕ್ಕೆ ಗೌರವವನ್ನು ಅರ್ಪಿಸುತ್ತಿರುವೆಂದು ಅವರಿಗೇ ಗೊತ್ತಿಲ್ಲ. ಕಡೆಗೆ ಜನರು ಶಾಂತವಾಗಿ ಕುಳಿತುಕೊಳ್ಳುವ ವೇಳೆಗೆ ನೋಡುತ್ತೇನೆ, ಹಲವಾರು ಸ್ತ್ರೀಯರು ಆತನನ್ನು ಹತ್ತಿರದಿಂದ ನೋಡಲು ಬೆಂಚುಗಳನ್ನು ದಾಟಿಕೊಂಡು ಮುಂದೆ ಧಾವಿಸಿ ಬರುತ್ತಿದ್ದಾರೆ. ಇದನ್ನು ಕಂಡು ನಾನು ನನ್ನಷ್ಟಕ್ಕೆ ಅಂದುಕೊಂಡೆ, ಮಗು, ಇಂತಹ ಆಕ್ರಮಣವನ್ನು ತಡೆದುಕೊಳ್ಳಲು ನಿನ್ನಿಂದ ಸಾಧ್ಯವಾದರೆ ನಿಜಕ್ಕೂ ನೀನು ದೇವರೇ ಸರಿ ಎಂದು. ಸಭಿಕರ ಈ ಪ್ರಚಂಡ ಪ್ರತಿಕ್ರಿಯೆಯ ಕಾರಣವನ್ನು ಶ್ರೀಮತಿ ಮೇರಿ ಲೂಯಿಸ್ ಬರ್ಕ್ ಹೀಗೆ ಊಹಿಸುತ್ತಾರೆ. ನಮಗೆ ತಿಳಿದಿರುವಂತೆ ಭಾಷಣಕ್ಕೆ ಅಬ್ಬರದ ಕರತಾಡವನ್ನು ಗಿಟ್ಟಿಸಿಕೊಂಡ ಭಾಷಣಕಾರರಲ್ಲಿ ಸ್ವಾಮೀಜಿಯೇ ಮೊದಲಿಗರೇನಾಗಿರಲಿಲ್ಲ. ಇನ್ನು ಕೆಲವರ ಭಾಷಣಕ್ಕೂ ಜನ ಜೋರಾಗಿಯೇ ಚಪ್ಪಾಳೆ ತಟ್ಟಿದ್ದರು. ಇನ್ನು ಆಧ್ಯಾತ್ಮಿಕ ತತ್ವಗ್ರಹಣ ಸಾಮರ್ಥ್ಯದ ದೃಷ್ಟಿಯಿಂದ ನೋಡಿದರೆ ಆ ಶ್ರೋತೃವರ್ಗ ಸಾಧಾರಣ ಮಟ್ಟದ್ದು. ಅದರ ಆಧ್ಯಾತ್ಮಿಕ ವ್ಯಾಕುಲತೆ ಎಂಬುದೇನಿದ್ದರೂ ಭೋಗ ಸಂಪ್ರದಾಯದ ಪದರಗಳಡಿಯಲ್ಲಿ ಮುಚ್ಚಿ ಹೋಗಿತ್ತು. ಅಥವಾ ಹಿರಿಮೆ ಎಂದರೆ ಆಧ್ಯಾತ್ಮಿಕ ಹಿರಿಮೆಯೆಂದೇ ಎಂದು ಭಾವಿಸಲು ಮತ್ತು ನೋಡಿದ ಮಾತ್ರಕ್ಕೆ ಒಬ್ಬನ ಆಧ್ಯಾತ್ಮಿಕ ಸತ್ವವನ್ನು ಗುರುತು ಹಿಡಿಯಲು ಅದೇನು ಭಾರತವೇ? ಸ್ವಾಮೀಜಿಯ ಬಾಯಿಯಿಂದ ಹೊರಬಿದ್ದ ಮೊದಲ ಶಬ್ದಗಳಿಗೆ ಸಮ್ಮೇಳನದ ಆ ಶ್ರೋತೃವರ್ಗ ಅಷ್ಟೊಂದು ಉತ್ಸಾಹದಿಂದ ಪ್ರತಿಕ್ರಿಯಿಸಿದ್ದೇಕೆ ಎಂದು ಶ್ರೀಮತಿ ಬ್ಲಾಜೆಟ್ ಹೇಳುವಂತೆ ಒಟ್ಟಾರೆಯಾಗಿ ಆ ಶ್ರೋತೃಗಳಿಗೆ ತಿಳಿದಿರಲಾರದು. ಇತರರ ಭಾಷಣಗಳಿಗೆ ಪ್ರೋತ್ಸಾಹಕರ ಪ್ರತಿಕ್ರಿಯೆ ನೀಡಿದ್ದಕ್ಕೆ ಸ್ಪಷ್ಟ ಕಾರಣಗಳಿದ್ದವು. ರಾಜಕೀಯ ಅಥವಾ ಧಾರ್ಮಿಕ ಸಹಾನುಭೂತಿ, ಭಾಷಣಕಾರನ ಪೂರ್ವ ಪರಿಚಯ, ತಮ್ಮ ರಾಷ್ಟ್ರದ ಕೃತ್ಯಕ್ಕೆ ಪಶ್ಚಾತ್ತಾಪ ಇತ್ಯಾದಿ. ಆದರೆ ಸ್ವಾಮೀಜಿಯ ವಿಷಯದಲ್ಲಿ ಇಂಥದ್ದೇನೂ ಇರಲಿಲ್ಲ. ಅಥವಾ ಅವರು ಸೋದರ ಸೋದರಿಯರೇ ಎಂದು ಸಂಬೋಧಿಸಿದ್ದನ ಅಷ್ಟರಿಂದಲೇ ಜನ ಸ್ಫೂರ್ತಿಗೊಂಡು ಹಾಗೆ ಕಿವಿ ಗಡ ಚಿಕ್ಕುವಂತೆ ಚಪ್ಪಾಳೆ ಹೊಡೆದರು ಎನ್ನುವಂತೆಯೂ ಇಲ್ಲ. ಏಕೆಂದರೆ ವಿಶ್ವ ಭಾತೃತ್ವದ ಮಾತುಗಳನ್ನು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಎಲ್ಲರೂ ಆಡಿದ್ದರು. ಹಾಗಾದರೆ ಜನರ ಈ ಪ್ರತಿಕ್ರಿಯೆಯು ಸ್ವಾಮೀಜಿಯ ಮಾತುಗಳಿಗೆ ಹೊರಹೊಮ್ಮಿದ ಯಾವುದೋ ಅವ್ಯಕ್ತ ಶಕ್ತಿಯಿಂದಲೇ ಪ್ರಚೋದಿತಗೊಂಡಿರಬೇಕಲ್ಲವೇ? ಅಮೆರಿಕದ ಇಷ್ಟು ಭಾರೀ ಸಂಖ್ಯೆಯ ಸಭಿಕರನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿದ್ದು ಇದೇ ಮೊದಲ ಸಲ. ಮತ್ತು ಸ್ವತಃ ಸ್ವಾಮೀಜಿಯೂ ಅತೀವ ಭಾವಪರವಶರಾಗಿದ್ದರು ಎಂಬುದನ್ನು ಗಮನಿಸಿದಾಗ ನಿಸ್ಸಂದೇಹವಾಗಿ ಅನ್ನಿಸುತ್ತದೆ. ಅವರು ಸಮ್ಮೇಳನದ ವೇದಿಕೆಯ ಮೇಲೆ ಎದ್ದು ನಿಂತ ಆ ಕ್ಷಣದಲ್ಲಿ ಅವರ ಸ್ವಸ್ವರೂಪದಾಳದಲ್ಲಿದ್ದ ಮಹಾಶಕ್ತಿಯು ಪರಿಪೂರ್ಣವಾಗಿ ಜಾಗೃತವಾಗಿತ್ತು ಮತ್ತು ಅಲ್ಲಿ ನೆರೆದಿದ್ದ ಸಮಸ್ತ ಸ್ತ್ರೀ ಪುರುಷ ಸಮೂಹದೊಂದಿಗೆ ತಾವು ಆಧ್ಯಾತ್ಮಿಕವಾಗಿ ಅನನ್ಯರೆಂಬ ಭಾವ ಅವರ ಸಮಸ್ತ ವ್ಯಕ್ತಿತ್ವವನ್ನೇ ಆಕ್ರಮಿಸಿ ಅವರ ದನಿಯಲ್ಲಿ ಸ್ಪಂದನಗೊಳ್ಳುತ್ತಿತ್ತು ಮತ್ತು ಶ್ರೋತೃಗಳೊಳಗೂ ಆ ಭಾವ ರಭಸದಿಂದ ಪ್ರವೇಶ ಮಾಡಿಬಿಟ್ಟಿತು ಎಂದು. ಒಟ್ಟಿನಲ್ಲಿ ಸ್ವಾಮೀಜಿ ಅಮೆರಿಕದ ಸೋದರ ಸೋದರಿಯರೇ ಎಂದು ಸಂಬೋಧಿಸಿದಾಗ ಅದರಲ್ಲಿ ಹೃತ್ಪೂರ್ವಕತೆ ಇತ್ತು, ಶ್ರದ್ಧೆ ಇತ್ತು. ಆದ್ದರಿಂದಲೇ ಆ ಕರೆ ಸಮಸ್ತ ಸಭಿಕರ ಹೃದಯವನ್ನು ಮುಟ್ಟಿತು. ಅಲ್ಲದೆ ಇಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನು ಗಮನಿಸಬೇಕು. ಏನೆಂದ್ರೆ, ಸ್ವಾಮೀಜಿಯ ವ್ಯಕ್ತಿತ್ವವು ಆತ್ಮ ಸಾಕ್ಷಾತ್ಕಾರದಿಂದ ಪರಿಪೂರ್ಣಗೊಂಡ ವ್ಯಕ್ತಿತ್ವ. ಜೊತೆಗೆ ಶ್ರೀರಾಮಕೃಷ್ಣರು ಧಾರೆ ಎರೆದು ಕೊಟ್ಟ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನೊಳಗೊಂಡ ವ್ಯಕ್ತಿತ್ವ. ಇಂತಹ ವ್ಯಕ್ತಿತ್ವದಿಂದ ಸ್ವಾಮೀಜಿ ಸಭಿಕರನ್ನು ಸೋದರ ಸೋದರಿಯರೇ ಎಂದು ಸಂಬೋಧಿಸಿದಾಗ
ಆ ಶಬ್ದ ತರಂಗದ ಮೂಲಕ ಅವರ ಆಧ್ಯಾತ್ಮಿಕ ಶಕ್ತಿಯು ತರಂಗವಾಗಿ ಹರಿದು ಪ್ರತಿಯೊಬ್ಬನ ಹೃದಯವನ್ನು ಸ್ಪಂದಿಸುವಂತೆ ಮಾಡಿತು. ಆ ಬಗೆಯ ಶಕ್ತಿ ಸಂಚಾರದ ಪ್ರಭಾವಕ್ಕೊಳಗಾದ ಸಭಿಕರು ಭಾವಾವೇಶ ಭರಿತರಾಗಿ ಆ ಭಾವಾವೇಶದ ಆವೇಗವನ್ನು ಪ್ರಚಂಡ ಕರತಾಡನದ ಹರ್ಷೋದ್ಗಾರಗಳ ಮೂಲಕ ವ್ಯಕ್ತಪಡಿಸಿದರು.